ಎಕ್ಸ್ ಲವರ್ನ ಬಿಟ್ರೇನೆ ಹೊಸ ಲವರ್ ಸಿಗೋದು. ನೀವೇನು ಅಂದ್ರೆ ಸಿನಿಮಾನಲ್ಲಿ ಕತೆ ಗೀತೆ ಚೆನ್ನಾಗಿರುತ್ತೆ ಹಂಗೆ ಆ ಥರ ಬರಕ್ ಹೋಗ್ಬೇಡ್ರಿ, ಜಸ್ಟ್ ನಗ್ಬೇಕು. ನಿಮ್ ವೈಫ್ ಹೆಂಗ್ ಸಿಗ್ತಾರೆ? ಇದ್ರಲ್ಲಿ ವೈಫ್ ಇಲ್ಲ ನನಗೆ, ಲವರ್ ಮಾತ್ರ. ಇನ್ನು ಈ ಥರ ಬರ್ದವ್ರೆ ಸೀನ್ಸ್, ಈ ಥರನೂ ಮಾಡ್ಬೋದ ಸೀನ್ಸ್ ಅನ್ನೋ ಥರ ಇರುತ್ತೆ. ಸೊ ಗೌರವ್ ಭವ್ಯ ಫ್ಯಾಮಿಲಿ ಆಡಿಯನ್ಸಿಗೆ ನಗ್ಸಿದ್ರೆ, ನಾನು ಕಾರ್ತಿಕ್ ಕಾಲೇಜ್ ಸ್ಟೂಡೆಂಟ್ಸ್ಗೋ ನಮ್ಮನ್ನ ಬರೀ ಕಾಮಿಡಿ ಮಾತ್ರ ನೋಡಿದ್ದಾರೆ, ಬೇರೆ ಪೊಟೆನ್ಷಿಯಲ್ ಇದೆ ಹುಡುಗರ ಹತ್ರ ಆ್ಯಕ್ಟ್ ಮಾಡೋದಕ್ಕೆ ಅಂತ ಅವ್ರಿಗೆ ಸರ್ಪ್ರೈಸ್ ಆಗುತ್ತೆ. ದರ್ಶನ್ ಸರ್ ಕರೆದು ನಮ್ಮ ಟೀಮ್ ಹುಡುಗರ್ನೆಲ್ಲರೂ ಆ ಪ್ರೊಡ್ಯೂಸರ್ಸಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವರು ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅನ್ನೋದನ್ನ ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ರಿಯಲ್ ಲೈಫಲ್ಲೂ ಅಳವಡಿಸ್ಕೊಂಡಿದ್ದಾರೆ. ಅದು ಒಂದು ಸ್ವಲ್ಪ ಅವ್ರದ್ದು ಬೇರೆ ಟಾಕ್ಸಿಕ್ ಶೂಟಿಂಗ್ ಏನೋ ನಡೀತಾ ಇದೆ, ಅದು ಮುಗ್ದಿದ ತಕ್ಷಣ 100% ಮೀಟ್ ಮಾಡಿಸ್ತಾರೆ. ನಾನು ಯಶ್ ಸರ್ ಜೊತೆ ಆ ಬೈಟ್ಸ್ ಹಾಕ್ತೀನಿ, ಟೀಮ್ ಅವ್ರಿಗೆ ಹೇಳ್ತಾ ಇರ್ತೀನಿ, ಕನ್ನಡ ಸಿನಿಮಾ ಬಿಫೋರ್ ಯಶ್ ಆಫ್ಟರ್ ಯಶ್. ಕಾರ್ತಿಕ್ ರುವಾರಿ ಅನ್ನೋ ಸ್ಟಾರ್ನ ನಾವು ಅಪ್ರೋಚ್ ಮಾಡಿದ್ರಿ, ನನ್ನ ಮಗ ಅಲ್ಲ ಮೇಡಮ್, ಇವಾಗೆಲ್ಲ ಹೆಣ್ಮಕ್ಳು ಕುಡಿತಾವ್ರೆ, ಅದಕ್ಕೆ ಕೇಳದೆ ಅಷ್ಟೇ ಮೇಡಮ್. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. 4 ವರ್ಷದ ಹಿಂದೆ ಬಂದಂತಹ ಅಮೃತಾಂಜನ್ ಶಾರ್ಟ್ ಮೂವಿನ ನೋಡಿ ನಾವೆಲ್ಲರೂ ನಕ್ಕಿದ್ವಿ. ನಮಗೇನಾದರೂ ಬೋರ್ ಆದರೆ ಈಗಲೂ ನಾವು ಯೂಟ್ಯೂಬಲ್ಲಿ ಹೋಗಿ ಅದೇ ಅಮೃತಾಂಜನ್ ಶಾರ್ಟ್ ಮೂವಿನ ನೋಡ್ತೀವಿ, ನಗಾಡ್ತೀವಿ. ಟ್ರಾಲ್ಸ್ ಆಗಿತ್ತು, ವಿಡಿಯೋಸ್ ಆಗಿತ್ತು, ವೈರಲ್ ಆಗಿತ್ತು. ಸೊ ಸದ್ಯಕ್ಕೆ ಅದೇ ತಂಡ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅಮೃತಾಂಜನ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಬೆಳ್ಳಿ ಪರದೆ ಮೇಲೆ ತರಲಿಕ್ಕೆ ರೆಡಿ ಆಗಿದ್ದಾರೆ. ಸದ್ಯಕ್ಕೆ ಇವತ್ತು ಪ್ರೆಸ್ ಮೀಟ್ ಮುಗ್ದಿದೆ. ಈ ಹಿಂದೆ ಒಂದು ಒಳ್ಳೆ ಟ್ರೈಲರನ್ನು ನೋಡಿದ್ವಿ ಅಮೃತಾಂಜನ್ ಸಿನಿಮಾಗೆ ಸಂಬಂಧಪಟ್ಟಂತೆ. ಸೊ ಸದ್ಯಕ್ಕೆ ನನ್ನ ಜೊತೆಗೆ ಕಾರ್ತಿಕ್ ಅವರು ಹಾಗೆ ಸುಧಾಕರ್ ಅವರು ಇದ್ದಾರೆ. ಸೊ ತುಂಬಾ ಮಾತಾಡೋದಿದೆ ಅವ್ರ ಹತ್ರ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ, ಹಾಗೆ ಅವ್ರ ಜೊತೆಗೆ ಮಾತಾಡೋಣ. ಸೊ ಮೊದಲನೇದಾಗಿ ಇಬ್ಬರಿಗೂ ಕೂಡ ವೆಲ್ಕಮ್. ಇಬ್ರು ಹೇಗಿದ್ದೀರಾ? ಯಾರಿಗೆ ಕೊಡ್ಲಿ? ನಾನು ಫುಲ್ ಆರಾಮಾಗಿದ್ದೀನಿ, ನೀವು ಆರಾಮ? ನಾನು ಆರಾಮಾಗಿದ್ದೀನಿ. ಸೇಮ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಿಮ್ಮ ಕ್ಯಾಮ್ರಾಮನ್ ಸರ್ ಚೆನ್ನಾಗಿದ್ದಾರಾ? ಅಷ್ಟೇ. ನಿಮ್ಮ ಚಾನಲ್ ಅವ್ರು ಚೆನ್ನಾಗಿದ್ದಾರಾ? ಈ ಸಬ್ಸ್ಕ್ರೈಬರ್ಸ್, ಎಸ್ಪೆಷಲಿ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿದ್ದಾರಾ? ತುಂಬಾ ಚೆನ್ನಾಗಿದ್ದಾರೆ. ಚಾನಲ್ ಇನ್ನೊಬ್ರು ಹೆಡ್ ಯಾರೋ ಇಂಟರ್ವ್ಯೂಸ್ ಮಾಡ್ತಾರಲ್ಲ ದೊಡ್ಡ ದೊಡ್ಡ ಹೀರೋಗಳಿಗೆ, ಅವ್ರ ಹೆಸರು ಅವರು ಸಖತ್ತಾಗಿ ಮಾಡ್ತಾರೆ ಇಂಟರ್ವ್ಯೂಸ್. ಅವ್ರಿಗೆ ನಮ್ಮ ಏನೋ ವಿಶೇಷ ತಿಳಿಸ್ಬಿಡಿ. ಮೇಲ್ ಓಕೆ, ಅಲ್ಲಲ್ಲ ಕೇಳ್ದಪ್ಪ, ಜಸ್ಟ್ ನಮಗೂ ಮಾಡ್ಲಿ ಅಂತ ಇಂಟರ್ವ್ಯೂ ಹೇಳಿದ್ದಾರೆ ಅವರು. ಹೌದಾ? ಹೇಳಿದ್ದಾರೆ. ಸೂಪರ್ ಥ್ಯಾಂಕ್ ಯು ಮೇಡಮ್. ಈ ಅಮೃತಾಂಜನ್ ಶಾರ್ಟ್ ಮೂವಿ ಬಂದಾಗ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸೊ ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸೇಮ್ ಅದೇ ಸ್ಟೋರಿ ಇರುತ್ತಾ, ಅಥವಾ ಅದು ಮುಂದುವರೆದ ಭಾಗನ ಏನಿರುತ್ತೆ ಅಮೃತಾಂಜನ್ ಸಿನಿಮಾದಲ್ಲಿ? ಇಲ್ಲ, ಇದು ಆ ಫಿಲಮ್ ಏನು ಶಾರ್ಟ್ ಫಿಲಮ್ ಏನು ಮಾಡಿದ್ರೆ ಅದೊಂದು ಸುಮ್ಮನೆ ಈ ಫಿಲಮ್ಗೆ ಗ್ಲಿಮ್ಸ್ ಥರ ಅಷ್ಟೇ. ನಿಮಗೆ ಆ ಏನು ಆ ಶಾರ್ಟ್ ಫಿಲಮ್ ಕಂಟೆಂಟೇ ಸಿನಿಮಾ ಪೂರ್ತಿ ಕ್ಯಾರಿ ಆಗಿಲ್ಲ. ಜಸ್ಟ್ ಒಂದು 3-4 ನಿಮಿಷ ಫಿಲಮಲ್ಲಿ ಇರುತ್ತೆ, ಬಿಟ್ಟರೆ ಕತೆನೇ ಬೇರೆ ಥರ. ಇದು ಇನ್ನು ಸಾರಿ, ಈ ಥರನೂ ಕತೆ ಈ ಥರನೂ ಯೋಚನೆ ಮಾಡ್ಬೋದಾ ಅನ್ನೋ ಥರ ಕತೆ. ಹಂಗಂತೇಳೇನೋ ತುಂಬ ದೊಡ್ಡ ಕತೆ ಏನಲ್ಲ, ಸಿಂಪಲ್ ಕತೆ, ಬಟ್ ಒಂಥರ ವೆರೈಟಿಯಾಗಿ ಯೋಚನೆ ಮಾಡಿದ್ದಾರೆ ಡೈರೆಕ್ಟ್ರು. ನೀವೇನು ಅಂದರೆ ಸಿನಿಮಾನಲ್ಲಿ ಕತೆ ಗೀತೆ ಚೆನ್ನಾಗಿರುತ್ತೆ ಹಂಗೆ ಆ ಥರ ಬರಕ್ಕೆ ಹೋಗ್ಬೇಡ್ರಿ, ಜಸ್ಟ್ ನಗಬೇಕು, ಮನಸ್ಫೂರ್ತಿ ನಗಬೇಕು ಅಷ್ಟೇ. ನಗೋದು ಸಿನಿಮಾ ಎಲ್ಲ ನಕ್ಕೊಂಡೇ ಇರ್ತೀರ ಆ ಥರ. 70% ನಗ್ತೀರಾ, 20% ಅಳ್ತೀರಾ, ಇನ್ನೊಂದು 10% ಮೇ ಬಿ ಲ್ಯಾಗಿಗೆ ಹುಡಿಬೋದೇನೆ ಅಷ್ಟೇ. ಇದು ಗ್ಯಾರಂಟಿ ಅಲ್ಲ. ಈ ಫ್ಯಾಕ್ಟ್ ಇದು ನಾನು ಏನು ಹೇಳ್ತೀನಿ, ಇದು 100% ಇದು ಸತ್ಯ. 100% ಎಂಟರ್ಟೈನ್ ಮಾಡ್ಬಿಟ್ರೆ ಅವರು ದೇವರಾಗ್ಬಿಡ್ತಾರೆ ಅಲ್ವಾ? ಹೌದು, ಆಬ್ವಿಯಸ್ಲಿ ಯಾವುದೇ ಸಿನಿಮಾ ಆದ್ರೂ ಕೆಲವೊಂದಷ್ಟೆಲ್ಲ ಮಿಸ್ಟೇಕ್ಸ್ ಇರುತ್ತೆ. ಕೆಲವೊಂದು ಕಡೆ ಎಲ್ಲರಿಗೂ ಕೆಲವೊಂದು ಪಾರ್ಟ್ಸ್ ಇಷ್ಟ ಆಗದೆ ಇರ್ಬೋದು ಕೆಲವೊಂದು ಕಡೆ. ಬಟ್ ನಾವೇನು ಅಂದರೆ ಓವರಾಲ್ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡಬೇಕು. ಕಾಮಿಡಿ ಜನ ನಮ್ಮನ್ನ ಫಾಲೋ ಮಾಡೋ ಜನ ಕಾಮಿಡಿ. ಸೊ ನಾವು ಅವ್ರನ್ನ ಖುಷಿ ಪಡಿಸೋದಕ್ಕೆ ಏನೇನು ಮಾಡಬೇಕು ಅದೆಲ್ಲ ಮಾಡಿದ್ದೀವಿ ಮೇಡಮ್. ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಯಾವ ರೀತಿ ಇದೆ? ಅಲ್ಲ ಒಬ್ಬ ಕೇರ್ಲೆಸ್ ಸ್ಟೂಡೆಂಟ್, ಒಂದು ಅಪ್ಪ ಅಮ್ಮನ ವ್ಯಾಲ್ಯೂಸ್ ಗೊತ್ತಿಲ್ಲದೆ ಇರೋನು. ಈ ಮೋಸ್ಟ್ ಆಫ್ ದ ಯೂತ್ಸ್ ಹೆಂಗೆ ಲೈಫ್ನ ಕೇರ್ಲೆಸ್ ಆಗಿ ತಗೊಂಡಿರ್ತಾರೆ. ಸೊ ಆ ಒಂದು ಸೆಕ್ಟರ್ ಆಫ್ ಆಡಿಯನ್ಸ್ನ ನಾನು ಅಂದರೆ ಏನಂತಾರೆ, ಅದು ಕನೆಕ್ಟ್ ಆಗುತ್ತೆ, ಅಂಥವ್ರಿಗೆ ಕನೆಕ್ಟ್ ಆಗುತ್ತೆ ಇದು ಸಿನಿಮಾ. ನನ್ನ ಕ್ಯಾರೆಕ್ಟರ್. ನಿಮ್ಗೆ ನಿಮ್ಮ ವೈಫ್ ಹೆಂಗ್ ಸಿಗ್ತಾರೆ? ಇದ್ರಲ್ಲಿ ವೈಫ್ ಇಲ್ಲ ನನಗೆ, ಲವರ್ ಮಾತ್ರ. ಅಲ್ಲ, ಅದೇ ಲವರ್ ಹೆಂಗ್ ಸಿಗ್ತಾರೆ ಅನ್ನೋದು ಒಂದು ಸಖತ್ತಾಗಿರುತ್ತೆ ಸೀನ್ ಇದು. ಮೋಸ್ಟ್ ನಾನು ಎಲ್ಲೂ ಆ ಥರ ಹಂಗ್ ಸಿಗೋದೆಲ್ಲ ನೋಡಿಲ್ಲ. ಇಲ್ಲಿ ನೀವು ನೋಡಬೇಕು ಲವರ್ ಹೆಂಗ್ ಇವ್ರಿಬ್ರು ಲವ್ ಆಗುತ್ತೆ ಅನ್ನೋದು. ನಿಮ್ಗೆ ಆ ಥರ ಅಂದರೆ ವೆರೈಟಿ ಸೀನ್, ಈ ಥರನೂ ಸೀನುಗಳು ಐತಾ ಅನ್ನೋದು ಒಂದು 30 ಸೀನ್ ಇರುತ್ತೆ ಫಿಲಮಲ್ಲಿ. ಅಲ್ಲ, ಒಂದು 20 ಸೀನ್ ಅಂತೂ ಗ್ಯಾರಂಟಿ. ಇನ್ನು ನನಗೆ ಈ ಥರನೂ ಸೀನ್ ಹಿಂಗೂ ಇವಾಗ ಇವ್ರ ಲವ್ ಕನೆಕ್ಟ್ ಆಗೋದಾಗಲಿ, ನನ್ನ ಕ್ಯಾರೆಕ್ಟರ್ ಒಂದು ಸ್ವಲ್ಪ ಆ ಥರದ್ದೊಂದು ಖಂಡಿತ ಒಂದು 20 ಸೀನು ಇನ್ನೂ ಈ ಥರ ಬರ್ದವ್ರೆ ಸೀನ್ಸು, ಈ ಥರನೂ ಮಾಡ್ಬೋದ ಸೀನ್ಸು ಅನ್ನೋ ಥರ ಇರುತ್ತೆ ಫಿಲಮ್. ನಂಗೆ ಇನ್ನೊಂದು ಡೌಟು, ಇವ್ರನ್ನ ಎಲ್ಲಿ ಬಿಟ್ಟು ಬಂದ್ರಿ ನೀವು? ಶ್ರೀ ಭವ್ಯ ಅವ್ರನ್ನ ಯಾಕೆ ಬರ್ತಾ ಇಲ್ಲ ಅವರು?
ಬಂದಿದ್ರಲ್ಲ ಪ್ರೆಸ್ ಮೀಟಿಗೆ ಬಂದಿದ್ರು. ಇವತ್ತು ಅವ್ರದ್ದೇನೋ ಒಂದು ಸಿನಿಮಾ ಮುಹೂರ್ತ ಇದೆಯಂತೆ ಬೇರೆ ಎಲ್ಲೋ, ಸೊ ಅವ್ರು ಹೋಗಿದ್ದಾರೆ, ಅದಕ್ಕೋಸ್ಕರ ಅಷ್ಟೇ. ಬರ್ತಾರೆ ಟ್ರೈಲರ್ಗೆ ಎಲ್ಲರೂ ಕರೆಸ್ತೀವಿ, ಇಡೀ ಟೀಮ್ ಕರೆಸ್ತೀವಿ. ನಾನು ಇವನು ಇಬ್ಬರೇ ಫ್ರೀ ಮೇಡಮ್, ಎಲ್ಲ ಬಿಸಿ. ಗೌರವ್ ಪ್ಯಾನ್ ಇಂಡಿಯಾ, ಪಾಯಲ್ ಪ್ಯಾನ್ ಇಂಡಿಯಾ, ಶ್ರೀಭವ್ಯ ಆಲ್ಮೋಸ್ಟ್, ಪಲ್ಲವಿ ಪ್ಯಾನ್ ಇಂಡಿಯಾ. ನಾವಿಬ್ಬರೇ ಫ್ರೀ, ಏನಾನ ಕೆಲಸ ಇದ್ರೆ ಕೊಡಿಸಿ. ಓಕೆ, ಇವಾಗ ಅಮೃತಾಂಜನ್ ಅಂತ ಅಂದಾಗ ಜನರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ, ಆ ಟೈಮಲ್ಲೇ ಕ್ರಿಯೇಟ್ ಮಾಡಿದಂತಹ ಸಿನಿಮಾ. ಈಗ ಅಂತ ಬಂದಾಗ ಇನ್ನೂ ಏನಾದರೂ ಹೊಸ್ದಾಗಿ ಏನಾದರೂ ಕೊಟ್ಟಿದ್ದಾರಾ, ಹೊಸ್ದಾಗಿ ಏನಾದರೂ ಇರ್ಬೋದಾ ಅಂತ ಈ ಸಿನಿಮಾದಲ್ಲಿ ಹೊಸದಾಗಿ ಏನಿದೆ? ಹೊಸದನ್ನ ಥರ ಏನಿರಲ್ಲ. ನಾನು ಅವಾಗಲೇ ಅದರಲ್ಲಿ ಹೇಳ್ದಲ್ಲ, ಏನೋ ಯಾರೂ ಮಾಡದೇ ಇರೋ ಸಿನಿಮಾ ಎಲ್ಲ ಮಾಡಿಲ್ಲ. ಬಟ್ ಕೂತ್ಕೊಂಡು ನೋಡಿದ್ರೆ 2.5 ಗಂಟೆ ಸಿನಿಮಾ ಇರುತ್ತೆ, ನೀವು ಒಂದೂವರೆ ಗಂಟೆ ನಗ್ತಾ ಇರ್ತೀರ ಸಿನಿಮಾದಲ್ಲಿ. ಸೊ ನಮ್ದೊಂದು ಟಿಪಿಕಲ್ ಸ್ಟೈಲ್ ಇದೆಯಲ್ವಾ, ಎಲ್ರಿಗೂ ಕನೆಕ್ಟ್ ಆಗೋ ಥರ ಸೀನ್ಸ್ಗಳಿರುತ್ತೆ. ಇವಾಗ ಒಂದು ಸ್ಟೂಡೆಂಟ್ ಅಂದರೆ ಎಲ್ಲ ಸ್ಟೂಡೆಂಟ್ಸು ಕನೆಕ್ಟ್ ಆಗಬೇಕು. ಒಂದು ಫ್ಯಾಮಿಲಿ ಗಂಡ ಹೆಂಡ್ತಿ ಆದರೆ ಗಂಡ ಹೆಂಡ್ತಿ ಸೀನ್ಸ್ ನಿಜವಾದ ಗಂಡ ಹೆಂಡ್ತಿ ಕನೆಕ್ಟ್ ಆಗುತ್ತೆ. ಸೊ ಆ ಥರ ಬೇಸ್ ಮಾಡೇ ಸ್ಕ್ರಿಪ್ಟ್ ಮಾಡಿರೋದು. ಸೊ ಗೌರವ್ ಭವ್ಯ ಫ್ಯಾಮಿಲಿ ಆಡಿಯನ್ಸಿಗೆ ನಗ್ಸಿದ್ರೆ, ನಾನು ಕಾರ್ತಿಕು ಕಾಲೇಜ್ ಸ್ಟೂಡೆಂಟ್ಸ್ಗೋ, ಈ ಸಿಂಗಲ್ಸ್, ಇವಾಗ ನಾವೊಂದು ಲವ್ ಸ್ಟೋರಿ ಇದು ಮಾಡಿದ್ರೆ ಅವನೊಂದು ಸಿಂಗಲ್ಸ್ ಹುಡುಗರು, ಈ ಕಾಲೇಜ್ ಹುಡುಗರನ್ನ ಅವ್ನು ಕನೆಕ್ಟ್ ಮಾಡ್ತಾನೆ. ಸೊ ಆ ಓವರಾಲ್ ಹಂಗೆ ಇಟ್ಟು, ಮತ್ತೆ ತಂದೆ ತಾಯಿ ಎಮೋಷನ್ಸ್ ಬಂದಾಗ ಪ್ರತಿಯೊಬ್ಬ ತಂದೆ ತಾಯಿಗೂ ಕರೆಕ್ಟ್ ಅಲ್ವಾ ಅನಿಸ್ತತೆ. ಮಗಂಗೆ ಕರೆಕ್ಟ್, ನಮ್ಮ ಅಪ್ಪ ಅಮ್ಮನ ನಾನು ಅವ್ರ ವ್ಯಾಲ್ಯೂಸ್ ಅರ್ಥ ಆಗ್ತಾ ಇಲ್ವಲ್ಲ, ತುಂಬ ಕೇರ್ಲೆಸ್ ಆಗಿ ತೊಗೊಂಡಿದ್ದೀನಲ್ಲ, ಅವ್ರ ಎಫರ್ಟ್ಸು ಸ್ಯಾಕ್ರಿಫೈಸ್ನ ನಾನು ರೆಕಗ್ನೈಸ್ ಮಾಡ್ತಾ ಇಲ್ವಲ್ಲ ಅನ್ನೋ ಫೀಲ್ ಬರುತ್ತೆ. ಸೊ ಓವರಾಲ್ ಇಡೀ ಸಿನಿಮಾ ಎಲ್ಲ ಸೆಕ್ಟರ್ ಆಫ್ ಆಡಿಯನ್ಸು ನೋಡೋ ಥರ ಇರುತ್ತೆ. ಐಡಿಯಾ ಫಿಲಮ್ದು ಏನು ಮೇಯ್ನ್ ಅಪ್ಪ ಮಗಂದು ಏನು ಒಂದೇ ಒಂದು ಐಡಿಯಾ ಆಯಿತೋ ಅದು ನಿಮ್ಗೆ ಯೂನಿಕ್ ಅನ್ಸುತ್ತೆ. ಅದೇ ಅವ್ರ ಅಪ್ಪ ಅಮ್ಮ ಮಗನ್ನ ಹಿಂಗೂ ಬೆಳೆಸ್ಬೋದಾ ಅನ್ನೋದೇನಾಯ್ತು ಐಡಿಯಾ, ಅದು ತುಂಬ ಫ್ರೆಶ್ ಆಗಿರೋ ಐಡಿಯಾ. ಅಂದರೆ ಎಷ್ಟು ವರ್ಷಗಳಿಂದ ತಯಾರಿ ಮಾಡ್ಕೊಂಡಿದ್ರಿ ಈ ಸಿನಿಮಾಗೆ? ಮೇಡಮ್ ಇದು ಅದೇ ಶಾರ್ಟ್ ಫಿಲಮ್ ನಾವು ಇವಾಗ ಒಂದು 5 years ಬ್ಯಾಕ್ ಮಾಡಿದ್ದು ಅಮೃತಾಂಜನು. ಅದಾದಮೇಲೆ ಫಿಲಮ್ ಮಾಡೋಣ ಅಂತ ನಾವು ಅನ್ಕೊಳ್ಳೋದಕ್ಕಿಂತನೂ ಜನಗಳು ಅಂದಿದೆ ಜಾಸ್ತಿ. ಆಮೇಲೆ ಸಿನಿಮಾ ಇಂಡಸ್ಟ್ರಿಯವರು ಸ್ವಲ್ಪ ಜನ ಯಾರು ನಮ್ಮ ಶಾರ್ಟ್ ಫಿಲಮ್ಗಳು ನೋಡಿ ನಮ್ಮ ಮೆಸೇಜ್ ಮಾಡಿದ್ರು, ಅವರೆಲ್ಲ ನೀವು ಸಿನಿಮಾ ಮಾಡಿರಿ ಅಂತ. ದೆನ್ ಆಮೇಲೆ ನಮಗೆ ಭಯ ಆಗಿ 1-2-3 ಶಾರ್ಟ್ ಫಿಲಮ್ಸ್ ಮತ್ತೆ ಹಂಗೆ ಕಂಟಿನ್ಯೂ ಮಾಡಿದ್ರೆ ಅವನು 20 ಮಿಲಿಯನ್ 15 ಮಿಲಿಯನ್ ಈ ಥರ ಹೋಗ್ತಾಯಿತ್ತು. ದೆನ್ ಆಮೇಲೆ ಒಂದ್ಸತಿ ಡೈರೆಕ್ಟ್ರಿಗೆ ಐಡಿಯಾ ಬಂದು, ಓಕೆ ಅಮೃತಾಂಜನ್ದು ಒಂದು ಐಡಿಯಾ ಬಂದೈತೆ, ಆ ಸಿನಿಮಾ ಮಾಡೋಣ ಅಂದ್ಬಿಟ್ಟು ಅವಾಗ ಆಯಪ್ಪ ಒಂದು ವರ್ಷ ಏನೋ ರೈಟಿಂಗ್ ಮಾಡಿ, ದೆನ್ ಆಮೇಲೆ ನಾವೊಂದು 3 ತಿಂಗಳು ವರ್ಕ್ಶಾಪ್ ಮಾಡಿ 90 ದಿನ 60 ದಿನ ಶೂಟು, 90 ಕಾಲ್ ಶೀಟ್ ಶೂಟ್ ಮಾಡಿ, ಮತ್ತೆ ಒಂದು 6-7 ತಿಂಗಳಿಂದ ಒಂದು ಪ್ರೀಮಿಯರ್ ಮಾಡಿ, ಅವಾಗ ಎಲ್ಲರೂ ನೋಡಿ ಮತ್ತೆ ಅಲ್ಲಿ ಏನೇನು ಕರೆಕ್ಷನ್ಸ್ ಐತೆ ಅಂತ ಎಲ್ಲ ಕರೆಕ್ಷನ್ ಮಾಡ್ಕೊಂಡು ಮತ್ತೊಂದು 4 ದಿನ ಶೂಟ್ ಮಾಡಿ ಇವಾಗ ಸಿನಿಮಾ ರೆಡಿ ಮಾಡಿರೋದು. ಕರೆಕ್ಷನ್ಸ್ ಅಂತ ಬಂದಾಗ ಏನು ಕರೆಕ್ಷನ್ಸ್ ಮಾಡ್ಕೊಂಡಿದ್ರಿ? ಕರೆಕ್ಷನ್ಸ್ ಆ್ಯಕ್ಚುಲಿ ಆ ಪ್ರೆಸ್ ಮೀಟ್ ಇದರಲ್ಲಿ ನಾನಿರಲಿಲ್ಲ, ಇವರಿದ್ರು. ನಾನು ಸ್ವಲ್ಪ ಬ್ಯುಸಿ ಇದ್ದು ಬೇರೆ ಕಡೆ ಇದ್ದೆ, ಅವನಿದ್ದ. ಎಷ್ಟು ಬಿಸಿ ಇದ್ರಿ ಅಂತ? ಓಕೆ, ಅವತ್ತೊಂದಿನ ಇದ್ದೆ ಮೇಡಮ್, ನಾನು ದರಿದ್ರ, ಇನ್ನೆಲ್ಲ ಫ್ರೀನೇ. ಏನಿಲ್ಲ, ಫುಲ್ ಫನ್ ಆಗಿತ್ತು ಸಿನಿಮಾ. ಕೆಲವೊಂದು ಎಮೋಷ್ನಲ್ ಟ್ರ್ಯಾಕ್ ಹೋದಾಗ ಸ್ವಲ್ಪ ಡೌನ್ ಆಗುತ್ತೆ ಅಂತ ಕೆಲವೊಂದಷ್ಟು ಜನ ಅನಿಸ್ತಾ. ಸೊ ಏನು ಮಾಡಿದ್ವಿ ಅಂದರೆ ಆ ಎಮೋಷನ್ಸ್ ಸೀನ್ಸ್ ಜೊತೆಗೆ ಮತ್ತೆ ಒಂದಷ್ಟು ಕಾಮಿಡಿ ಸೀನ್ಸ್ ಶೂಟ್ ಮಾಡಿ, ಮತ್ತೆ ಇನ್ನೊಂದಷ್ಟು ಸೆಕೆಂಡ್ ಹಾಫಲ್ಲಿ ಕಾಮಿಡಿ ಕಮ್ಮಿ ಆಯಿತು ಅಂದಿದ್ದ ಕಡೆ ಕಾಮಿಡಿನ ಆ್ಯಡ್ ಮಾಡಿದ್ದೀವಿ. ಸೊ ಓವರಾಲ್ ಸಿನಿಮಾ ಎಲ್ಲೂ ಕಾಮಿಡಿ ಇದು ಡ್ರಾಪ್ ಆಗದೆ ಇರೋ ಥರ ಮತ್ತೆ ರೀಶೂಟ್ ಮಾಡಿ ಮತ್ತೆ ರೆಡಿ ಮಾಡಿದ್ದು ಅಷ್ಟೇ, ಇನ್ನೇನಿಲ್ಲ. ಓಕೆ, ಸದ್ಯದ ಮಟ್ಟಿಗೆ ನೋಡೋದಾದರೆ ದೊಡ್ಡ ಬಜೆಟ್ ಸಿನಿಮಾ ಅಂತಂದರೆ ಈಗ ಶಾರ್ಟ್ ಮೂವಿನ ಬಿಟ್ಟು ಈಗ ಸಿನಿಮಾ ಅಂತಂದರೆ ಬಹಳ ಕಷ್ಟ. ಈಗ ಪ್ರಸ್ತುತ ನೋಡೋದಾದರೆ ಒಂದಷ್ಟು ತುಂಬ ಸಿನಿಮಾಗಳನ್ನು ಮಾಡ್ತಾರೆ, ಬಟ್ ಥಿಯೇಟರ್ ತನಕನೂ ಸಿನಿಮಾಗಳು ಬರ್ತವೆ, ಬಟ್ ಜನರು ನೋಡಲಿಕ್ಕೆ ಮುಂದೆ ಬರೋದಿಲ್ಲ. ಅಂಥ ಸಿಚುವೇಷನಲ್ಲಿ ನೀವು ಬರ್ತಾ ಇದ್ದೀರಾ, ಈ ಒಂದಷ್ಟು ಸಮಸ್ಯೆಗಳನ್ನು ಹೆಂಗೆ ಫೇಸ್ ಮಾಡ್ತೀರಾ? ನನಗೆ ಅದ್ರ ಏನು ಅಂಥ ಭಯ ಇಲ್ಲ, ಯಾಕೆಂದ್ರೆ ನಾವು ಕಾನ್ಫಿಡೆಂಟ್ ಆಗಿದ್ದೀವಿ. ನಾನು ನಮ್ಮ ಟೀಮವ್ರಿಗೆ ಅದೇ ಹೇಳ್ತಾರದು. ಈಗ ನಮ್ಮದು ಯಾವುದೋ ಒಂದು ಶಾರ್ಟ್ ಫಿಲಮ್ ಹಾಕಿದ್ರೆ 5 ಮಿಲಿಯನೋ 10 ಮಿಲಿಯನೋ ಓಡುತ್ತೆ. ನಾನು 5 ಮಿಲಿಯನ್ 10 ಮಿಲಿಯನ್ ಅಂದರೂ 50 ಲಕ್ಷ 1 ಕೋಟಿ ಜನ ಅವ್ರನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ನಾನು ಕನ್ಸಿಡರ್ ಮಾಡ್ತಾ ಇರೋದು ನಮ್ಮ ವೀಡಿಯೋನ ಒಂದು 3-4 ಲಕ್ಷ ಜನ 5 ಲಕ್ಷ ಜನದವರೆಗೂ ಕಂಪಲ್ಸರಿ ಲೈಕ್ ಮಾಡ್ತಾರೆ ನಮ್ಮ ಶಾರ್ಟ್ ಫಿಲಮ್ಸ್ನ. ನಾನು 5 ಲಕ್ಷ ಜನನ ಥಿಯೇಟರ್ಸಿಗೆ ಕರ್ಸೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀನಿ. 4-5 ಲಕ್ಷ ಜನ ಥಿಯೇಟ್ರಿಗೆ ಬಂದರೆ ನಮ್ಮ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಯಾಕೆಂದರೆ ಅವ್ರಿಗೆ ನಮ್ಮನ್ನ ಬರೀ ಕಾಮಿಡಿ ಮಾತ್ರ ನೋಡಿದ್ದಾರೆ, ಬೇರೆ ಪೊಟೆನ್ಷಿಯಲ್ ಇದೆ ಹುಡುಗರ ಹತ್ರ ಆ್ಯಕ್ಟ್ ಮಾಡೋದಕ್ಕೆ ಅಂತ ಅವ್ರಿಗೆ ಸರ್ಪ್ರೈಸ್ ಆಗುತ್ತೆ. ಸಿನಿಮಾ ನೋಡಿದ್ಮೇಲೆ ಇಲ್ಲ ಹುಡುಗರು ಸಖತ್ತಾಗಿ ಮಾಡಿದ್ದಾರೆ ಅಂತ ನಮ್ಮನ್ನ ಇಷ್ಟಪಡೋ ಆಡಿಯನ್ಸ್ಗೆ ಅನಿಸುತ್ತೆ 100%. ಆವಾಗಲೇ ಮಾತಾಡ್ತಿರ್ಬೇಕಾದ್ರೆ ಕೇಳಿಸ್ಕೊಂಡೆ, ನಮ್ಮ ಸ್ಯಾಂಡಲ್ವುಡ್ನ ಸಪೋರ್ಟ್ ಬಗ್ಗೆ ಮಾತಾಡ್ತಾ ಇದ್ರು. ಅಂದರೆ ಈಗ ಯಾರೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ?
ಅಲ್ಲ ಅದೇ ನಾವು ಫಸ್ಟ್ ಒಂದು 3 ಮಂತ್ಸ್ ಬ್ಯಾಕ್ ಏನೋ ಶಿವಣ್ಣ ಹತ್ರ ಹೋಗಿದ್ರಿ, ಈ ಸಾಂಗ್ ಶಿವಣ್ಣಂಗೆ ತೋರಿಸಿದ್ರಿ. ಶಿವಣ್ಣ ಅವರೊಬ್ಬರು ಸಖತ್ ಸಪೋರ್ಟ್ ಮಾಡಿದ್ರು. ಸಖತ್ತಾಗಿ ಮಾಡಿದ್ರು ಕಂಡ್ರೆ ಈ ಥರ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ನೀವು ಕಾಮಿಡಿ ಮಾಡ್ತಾ ಇರ್ತೀರಲ್ಲ, ಮೇ ಬಿ ಕಾಮಿಡಿ ನೀವು ನನ್ನ ಹತ್ರ ತೋರ್ಸಕ್ಕೆ ಬರ್ತೀರಾ ಅಂತ ಅನ್ಕೊಂಡ್ರೆ, ಬಟ್ ಈ ಥರ ಡೆಪ್ತ್ ಇರೋ ಎಮೋಷ್ನಲ್ ತೋರಿಸಿದ್ರೆ ತುಂಬ ಚೆನ್ನಾಗಿ ಮಾಡಿದ್ರ. ಮಾಡಿ ಸಿನಿಮಾ ರಿಲೀಸ್ ಮಾಡಿರಿ, ಒಳ್ಳೇದಾಗಲಿ ನಿಮಗೆ ಅಂತ ಅವರು ತುಂಬ ಇದು ಮಾಡಿದ್ರು. ಇವಾಗ ಮತ್ತೆ ಅವ್ರನ್ನ ಕೇಳಕ್ಕೆ ಅವರು ಬಿಸಿ ಶೆಡ್ಯೂಲ್ ಇದ್ದಾರಲ್ಲ, ಸೊ ಆಯಿತು. ಇನ್ನು ಮಿಕ್ಕಿದ್ದು ಅವ್ನು ಮಾತಾಡ್ತಾನೆ, ಇದೊಂದು ಗೊತ್ತು ನನಗೆ. ಇದೊಂದು ಮಾತ್ರ ಅವ್ರು ಮಾತಾಡ್ತಾರೆ. ಅಲ್ಲಿ ನಾನು ಹೋಗಿದ್ದೆ ಅದಕ್ಕೆ. ಅಲ್ಲಿ ಅವ್ರು ಹೋಗಿದ್ರು. ಓಕೆ, ಅಲ್ಲವರು ಇವಾಗ ನೀವು ಹೇಳಿ. ಏನಿಲ್ಲ ಮ್ಯಾಮ್, ಅಂದರೆ ಸಿನಿಮಾ ನಾವು ಏನು ಇದು ರೀಲ್ಸು ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡಿದ್ಮೇಲೆ ಆ್ಯಕ್ಚುಲಿ ನಾನು ಫಸ್ಟ್ ಸಿನಿಮಾಗೆ ಬಂದಿದ್ದು ಕಿರಿಕ್ ಪಾರ್ಟಿ ಟೀಮಿಂದ. ಅಲ್ಲಿ ನಾನು ಹೋಗಿ ರಿಷಬ್ ಸರ್ ಜೊತೆ ಯಾವಾಗಲೂ ನಾನು ಹೋಗ್ತಾ ಇದ್ದಿದ್ದು ಅವ್ರ ಹಿಂದೆ. ಬಟ್ ನನಗೇನು ಖುಷಿ ಆಯಿತು ಅಂದರೆ ಅವರು ಕಾಂತಾರ ಎಡಿಟಿಂಗ್ ಮಾಡ್ಬೇಕಾದ್ರೆ, ಇನ್ನು ಫಸ್ಟ್ ಪಾರ್ಟ್ ಎಡಿಟ್ ಮಾಡಬೇಕಾದ್ರೆ ಸಿಕ್ಕಿದ್ರು. ನನ್ನ ನೋಡಿ ಅವರು ಕರೆದು, ಮಗ ಸಖತ್ತಾಗಿ ಮಾಡ್ತಾಯಿದ್ದೆ ಯೂಟ್ಯೂಬಲ್ಲೆಲ್ಲ. ಅಂದರೆ ಅವಾಗ ಝೀರೋ ಅಲ್ವಾ, ನಾವು ಏನೂ ಇರಲಿಲ್ಲ. ಬಟ್ ಆ ಯೂಟ್ಯೂಬ್ ಅವರು ಮೀಟ್ ಮಾಡಿದಾಗ ಆಲ್ರೆಡಿ ಯೂಟ್ಯೂಬಲ್ಲಿ ಶಾರ್ಟ್ ಫಿಲ್ಮ್ಸ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಮಾಡ್ತಾಯಿದ್ಯಾ, ಹಿಂಗೆ ಮಾಡ್ಕೊಂಡು ಹೋಗು ಅಂತ ಅವ್ರು ಹೇಳಿದ್ದಾರೆ. ರಾಜ್ ಬಿ ಶೆಟ್ಟಿ ಸರ್ ನನಗೆ ರೀಲ್ಸ್ ನನ್ನ ವೀಡಿಯೋಗೆ ಇದು ಮಾಡಿದ್ದಾರೆ. ರೀಸೆಂಟಾಗಿ ನಮ್ಮ ಟೀಮ್ ಅವರೆಲ್ಲ ದರ್ಶನ್ ಸರ್ ಡೆವಿಲಲ್ಲಿ ಆ್ಯಕ್ಟ್ ಮಾಡಿದಾಗ ದರ್ಶನ್ ಸರು ಖುದ್ದಾಗಿ ಕರೆದು ನಮ್ಮ ಟೀಮ್ ಹುಡುಗರನ್ನೆಲ್ಲರೂ ಪ್ರೊಡ್ಯೂಸರ್ಸಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಹುಡುಗರು ಶಾರ್ಟ್ ಫಿಲಮ್ಸ್ ಮಾಡ್ತಾರೆ, ಯೂಟ್ಯೂಬಲ್ಲಿ ನೀವು ನೋಡಿ ತುಂಬ ಚೆನ್ನಾಗಿ ಮಾಡ್ತಾರೆ, ಪ್ರತಿದಿನ ಈವ್ನಿಂಗ್ ನಾನು ಒಂದು ಶಾರ್ಟ್ ಫಿಲಮ್ ಇವ್ರು ನೋಡಲೇಬೇಕು ಅನ್ನೋ ಥರ ಕಾನ್ಫಿಡೆಂಟಾಗಿ ಅವರು ಕೂಡ ಹೇಳಿದ್ದಾರೆ. ಮೊನ್ನೆ ರೀಸೆಂಟಾಗಿ ಡಾಲಿ ಸರ್ನ ಮೀಟ್ ಮಾಡಿದೆ. ಡಾಲಿ ಸರ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ನಿಮಗೆ. ಅವ್ರದ್ದು ಯಾವುದೋ ಶೂಟಿಂಗ್ ನಡೀತಾ ಇತ್ತು. ಶೂಟಿಂಗ್ನ ನೋಡೋಕೆ ಹೋಗಿದೆ ನಾನು ರೀಲ್ಸ್ ಹುಡುಗರನ್ನ ಜೊತೆಲಿ. ನೈಟ್ ಶೂಟು. ಸೊ ಒಂದು ಕತ್ಲಲ್ಲಿ ಮೂಲೆಯಲ್ಲಿ ನಿಂತ್ಕೊಂಡಿದೆ. ಆ್ಯಕ್ಚುಲಿ ಅವರು ಕ್ಯಾರವನಿಂದ ಶೂಟ್ಗೆ ಹೋಗ್ಬೇಕಾದ್ರೆ ಒಂದು ಗ್ಲಿಮ್ಸಲ್ಲಿ ಸುಮ್ಮನೆ ಸೈಡಲ್ಲಿ ನೋಡ್ತಾರೆ ಅಷ್ಟೇ. ನೋಡಿ ಅವರು ಹೆಂಗೆ ಅಂದರೆ ಏನೋ ಗೊತ್ತಿರೋದ್ರೆ ಇವಾಗ ಬರಲಿ ಅಂತ ಕರೆದು ಮಾತಾಡಿಸಿ ಕ್ಯಾರವನ್ ಕರೆಸಿ ನಾನೊಂದು ಬೈಟ್ ಕೂಡ ಕೊಟ್ಟರು. ಇವಾಗ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾನೆ ಅಂತ ಹೇಳಿದ್ರು. ಸೊ ನಾನು ಕೇಳಿದೆ, ಸರ್ ಏನಾದರೂ ಚಾನ್ಸ್ ಕೊಡಿ ಸರ್, ನಿಮ್ಮ ಪ್ರೊಡಕ್ಷನ್ಸ್ಗಳಲ್ಲಿ ಮಾಡಬೇಕಾದ್ರೆ ಆ್ಯಕ್ಟ್ ಮಾಡ್ತೀವಿ ಅಂತ. ಅಂದರೆ ಇಲ್ಲ ಮಗ, ನಾನೇನೆಂದರೆ ಅಣ್ಣ ಯಾವ್ದು ಸಣ್ಣ ಪುಟ್ಟದ್ದು ಕೊಡ್ರಿ, ನಾನು ಮಾಡ್ತೀನಿ. ಈ ಸಣ್ಣ ಪುಟ್ಟದೇನೋ ನೀವೆಲ್ಲ ಒಳ್ಳೆ ಆರ್ಟಿಸ್ಟ್ ಕೊಡೋ, ನಿಮಗೆ ಮಾಡಿಸ್ತೀನಿ ಅಂದರು. ನೀವು ನಂಬಲ್ಲ, ಒಂದು 15 days 1 month ಅವರು ZEE5 ಒಂದು ವೆಬ್ ಸೀರೀಸ್ ಅವ್ರ ಪ್ರೊಡಕ್ಷನಲ್ಲಿ ಮಾಡ್ತಾವ್ರೆ. ಅದ್ರಲ್ಲಿ ನಾನು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಪಾಯಲ್ ಅವರು ಹೀರೋಯಿನ್ ಆಗಿ ಮಾಡ್ತಾಯಿದ್ದಾರೆ. ಅವರು ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅನ್ನೋದನ್ನ ಬರೀ ಬಾಯಿ ಮತ್ತಲ್ಲಿ ಹೇಳ್ತಾ ಇಲ್ಲ, ರಿಯಲ್ ಲೈಫಲ್ಲೂ ಅಳವಡಿಸ್ಕೊಂಡಿದ್ದಾರೆ. ಅದಕ್ಕೆ ನಾನು ಒನ್ ಆಫ್ ದಿ ಎಕ್ಸಾಂಪಲ್ಲು. ನಾನಾಗಲಿ ಪಾಯಲ್ ಆಗಲಿ, ನಾಗಭೂಷಣ್ ಅವರು ಹೀರೋ, ಅದಕ್ಕೆ ಅದರಲ್ಲಿ ಒಳ್ಳೆ ಕ್ಯಾರೆಕ್ಟ್ರು ಪಾಯಲ್ಗೆ ಹೀರೋಯಿನ್ ಮೇಲೆ. ಆಮೇಲೆ ನನಗೊಂದು ಒಳ್ಳೆ ಕ್ಯಾರೆಕ್ಟ್ರ್ ಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಆಯ್ತು. ಈ ಥರ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಸಿನಿಮಾ ಸಪೋರ್ಟು ಗೊತ್ತಿಲ್ಲ ಹೆಂಗೆ ಅಂತ. ನೀವು ಯಾರನ್ನು ಇವಾಗ ಅಪ್ರೋಚ್ ಮಾಡಿಲ್ವಾ? ಅಲ್ಲ, ಮಾಡ್ತಾ ಇದ್ದೀವಿ, ಪ್ರಯತ್ನಗಳು ನಡೀತಾ ಇದೆ. ಸೊ ಅದು ಫೈನಲ್ ಆಗಿ ಕನ್ಫರ್ಮ್ ಆದಾಗ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇವಾಗ ನಮ್ಮ 30 ರಿಲೀಸ್ ಇರೋದು. ಸೊ ನಾವು ಕೇಳ್ತಾ ಇದ್ರೆ ನಮ್ಗೆ ಇವಾಗ ಆಗಬೇಕು ಇಮಿಡಿಯೇಟ್. ಪಾಪ ಇವಾಗ ಅವ್ರ ಡೇಟ್ಸು ನಾವು ಹೇಳೋಕ್ಕಾಗಲ್ಲ, ಅವ್ರ ಡೇಟ್ಸ್ ಹೆಂಗೈತೆ ಏನೈತೆ ಅಂತ. ಬಟ್ ನಾನೇನಂತೀನಿ ಅಂದರೆ ತೀರಾ ನಾವು ಅಂದರೆ ನಮ್ಮ ಕಂಟೆಂಟ್ಸ್ ಎಲ್ಲ ನೋಡಿದ್ದಾರೆ ಆಲ್ಮೋಸ್ಟು. ಸೊ ಅವ್ರೇನು ಯೋಚನೆ ಮಾಡಬೇಕಾಗಿಲ್ಲ. ಇವಾಗ ಸುಧಾಕರ್ ಹೇಳ್ದಂಗೆ ನೋಡಿದ್ರೆ ಇವಾಗ ಯಾರ್ಯಾರು ಹೀರೋಗಳು ಸರ್ ನೇಮ್ಸ್ ಹೇಳೋದ್ನೋ ಎಲ್ಲರೂ ಆಲ್ಮೋಸ್ಟ್ ನಮ್ಮ ಶಾರ್ಟ್ ಫಿಲಮ್ಗಳು ನೋಡೋರೆ. ಸೊ ನಾವೇನೋ ಅಪ್ರೋಚ್ ಮಾಡಿದ್ರೆ ಅವರು ಈಸಿಯಾಗಿ ಕೊಡಬೇಕಾಗಿತ್ತು. ಬಟ್ ವೆಯ್ಟ್ ಮಾಡಿಸ್ತಾ ಇದ್ದಾರೋ ಮತ್ತೊಂದೇನೋ ಸಿಗ್ತಾ ಇಲ್ಲ. ಯಾರನ್ನ ಅಪ್ರೋಚ್ ಮಾಡಿದ್ದೀರಾ? ಮೇಡಮ್, ಎಸ್ ಸರ್ ಬಗ್ಗೆ ಹೇಳಬೇಕು. ನಾವು ಎಸ್ ಸರ್ನ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಅಂದರೆ ಅವ್ರು ಏನು ಓವರಾಲ್ ಫ್ಯಾನ್ಸ್ ಇಂಡಿಯಾಗೆ ಪ್ರೆಸಿಡೆಂಟ್ ಇದ್ದಾರಲ್ಲ ಓವರಾಲ್ ಇದಕ್ಕೆ, ಅವ್ರು ನಮ್ಮ ಏರಿಯಾದವರು. ಸೊ ಅವ್ರನ್ನ ಟ್ರೈ ಮಾಡ್ತಾ ಇದ್ದಾಗ ಅವ್ರು ಒಂದು ಮಾತು ಹೇಳಿದ್ರು, ಮಗ ಅಣ್ಣನೇ ಕೇಳಿದ್ರು, ನೀನು ರೀಲ್ಸ್ ತೋರಿಸ್ಬಿಟ್ಟು ಯಾರೋ ಹುಡುಗ ಚೆನ್ನಾಗಿ ಮಾಡ್ತಾನೆ ಕಣ ಅಂತ ಹೇಳಿದ್ರು. ನಿಜವಾಗ್ಲೂ ಅವ್ರು ಹೇಳಿರೋದು. ಅವ್ರು ತುಂಬ ಕ್ಲೋಸ್ ಸರ್ಕಲ್, ಒಂದು 2-3 ಇರ್ತಾರೆ, ನೀವು ನೋಡಿರ್ತೀರಾ. ಆ ಮೂರು ಜನದಲ್ಲಿ ನಮ್ಗೆ ಒಬ್ರಿಗೆ ಗೊತ್ತಿರೋರು. ಅವ್ರು ಹೇಳಿದ್ದು, ಮಗ ಇವ್ನು ಯಾರೋ ಚೆನ್ನಾಗಿ ಮಾಡ್ತಾನೆ ಕಣ ಅಂತ. ಅವಾಗ ಅವರು ಇಲ್ಲ ಅಣ್ಣ, ನಮ್ಮ ಏರಿಯಾ ನಮ್ಮ ಹುಡುಗನೇ ಕರೆಸ್ತೀನಣ್ಣ ಅಂತ ಹೇಳಿದ್ದಾರೆ. ಒಂದು ಸ್ವಲ್ಪ ಅವ್ರದ್ದು ಬೇರೆ ಟಾಕ್ಸಿಕ್ ಶೂಟಿಂಗ್ ಏನೋ ನಡೀತಾ ಇದೆ. ಅದು ಮುಗ್ದಿದ ತಕ್ಷಣ 100% ಮೀಟ್ ಮಾಡಿಸ್ತಾರೆ. ನಾನು ಯಶ್ ಸರ್ ಜೊತೆ ಆ ಬೈಟ್ಸ್ ಹಾಕ್ತೀನಿ. ಏನು ಮಾತಾಡಬೇಕು ಅಂದ್ಕೊಂಡಿದ್ದೀರಾ? ಅವ್ರು ಒಂದೇ ಮಾತಾಡೋದೇನೋ, ಅವ್ರು ನೋಡಿದ್ರೆ ಸಾಕು ಅವ್ರ ಜೊತೆ. ಯಾಕೆಂದರೆ ನಾನು ಪ್ರತಿ ಇಂಟರ್ವ್ಯೂಸಲ್ಲಿ ಹೇಳ್ತೀನಿ, ಲೈಕ್ ನಾನಂತೂ ಅವ್ರನ್ನ ಸಖತ್ ಅಡ್ಮೈರ್ ಮಾಡ್ತೀನಿ. ಏನು ಇಲ್ಲದೆ ಝೀರೋಯಿಂದ ಇವತ್ತು ಅವ್ರು ಆಗಿರೋ ಲೆವೆಲ್ ಇದೆಯಲ್ಲ, ಕನ್ನಡನ ವರ್ಲ್ಡಿಗೆ ತಗೊಂಡೋಗಿದ್ದಾರೆ ಗೊತ್ತಾ. ನಾನು ಯಾವಾಗಲೂ ನನ್ನ ಟೀಮ್ ಅವ್ರಿಗೆ ಹೇಳ್ತಾ ಇರ್ತೀನಿ, ಕನ್ನಡ ಸಿನಿಮಾ ಬಿಫೋರ್ ಯಶ್ ಆಫ್ಟರ್ ಯಶ್. ನನ್ನ ಪರ್ಸ್ನಲ್ ಒಪಿನಿಯನ್, ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನನ್ನ ಪರ್ಸ್ನಲ್ ಒಪಿನಿಯನು. ಯಾಕೆಂದರೆ ಝೀರೋ ಕಾಂಟ್ಯಾಕ್ಟಿಂದ ಇವತ್ತು ಅಷ್ಟು ಲೆವೆಲಿಗೆ ಬೆಳೆಯೋದಿದೆಯಲ್ಲ. ಸೊ ನನಗೆ ಮೇ ಬಿ ಅವ್ರನ್ನ ನೋಡಿದ್ರೇ ನನಗೆ ಲೈಫ್ ಆಗಿಬಿಡುತ್ತೇನೋ, ಒಂದು ಡ್ರೀಮ್ ಫುಲ್ಫಿಲ್ ಆದಂಗೆ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ಹೋಪ್
ಆದಷ್ಟು ಬೇಗ ಆಗಲಿ ಅಂತ. ಈ ಸಿನಿಮಾ ರಿಲೀಸ್ ಆದಾಗ ಹಿಟ್ಟ ಹೆಂಗು ಬ್ಲಾಕ್ ಬಸ್ಟರ್ ಆಗುತ್ತೆ ಅವಾಗ ಏನೋ ದೇವ್ರ ಸಹಾಯ, ನಿಮ್ಮ ಕನ್ನಡ ಪಿಕ್ಚರ್ ಸಹಾಯ, ನಿಮ್ಮ ಸಬ್ಸ್ಕ್ರೈಬರ್ ಸಹಾಯ, ಅವ್ರ ಬರೋ ಎಲ್ಲ ಟೀಮ್ ಎಲ್ಲ ಸಖತ್ತಾಗಿ ಮಾಡಿದ್ರೆ ಅಂತ ಕರೆದ್ರೆ ಖುಷಿ ಮೇಡಮ್. ಬರಲ್ಲ ಅನ್ನಕ್ಕಾಗುತ್ತಾ ಮೇಡಮ್? ನೀವು ಅವಾಗ್ಲೇ ನನಗೆ ಮಾತು ಮರ್ಸಿದ್ರಿ. ಏನ್ ಹೇಳಿ? ಕಾರ್ತಿಕ್ ರುವಾರಿ ಅನ್ನೋ ಸ್ಟಾರ್ನ ನಾವು ಅಪ್ರೋಚ್ ಮಾಡಿದ್ರಿ. ನನ್ನ ಮಗ ಇನ್ನೊಂದು ಎರಡು ಓಕೆ ಸಪೋರ್ಟ್ ಬೇಕು. ಈಗ ಈ ಒಂದು ಹಂತದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳ ಸಪೋರ್ಟು ಎಷ್ಟು ಮುಖ್ಯ ಆಗುತ್ತೆ ಅಂದರೆ ಸಿನಿಮಾಗೆ ಜನನ ಕರ್ಸೋದಕ್ಕೆ, ಅಂದರೆ ಫಸ್ಟ್ ಟೈಮ್ ಅವ್ರು ಬರಬೇಕಲ್ಲ, ಅದಕ್ಕೆ ದೊಡ್ಡವ್ರು ಯಾರೋ ಒಂದು ಮಾತು ಹೇಳಿದ್ರೆ ಬರ್ತಾರೆ ಅವ್ರ ಫ್ಯಾನ್ಸ್ ಅನ್ನೋ ಒಂದು ನಂಬಿಕೆ ಅಷ್ಟೇ. ಬಟ್ ಬಂದಾದ್ಮೇಲೆ ನಮ್ಮನ್ನು ನೋಡಾದ್ಮೇಲೆ ಸಿನಿಮಾಗೆ ಮತ್ತೆ ಜನ ಬರ್ತಾರೆ ಅನ್ನೋದು ನಮ್ಮ ಕಾನ್ಫಿಡೆನ್ಸ್. ಓಕೆ, ಅಮೃತಾಂಜನ್ ಶಾರ್ಟ್ ಮೂವಿ ಬಂದಾಗ ಎಷ್ಟು ನೀವು ಅಲ್ಲಿ ಆಡಿರುವಂತಹ ಓಕೆ ಅಲ್ಲಿ ಬಂದಿದ್ದಂತಹ ಪ್ರತಿಯೊಂದು ನೀವು ಹೇಳಿದ ಮಾತುಗಳು, ಮೇಕಪ್ದಾಗಿರ್ಬಹುದು, ಡ್ರಿಂಕ್ಸಿಂದಾಗಿರ್ಬೋದು, ಎಷ್ಟು ವೈರಲ್ ಆಗೋಗ್ಬಿಟ್ಟಿತ್ತು. ಸೊ ಇದರಲ್ಲಿ ಆ ರೀತಿ ವೈರಲ್ ಆಗುವಂತಹ ಡೈಲಾಗ್ಸ್ ಎಷ್ಟಿರ್ಬೋದು? ಮೇಡಮ್ ಫಿಲಮಲ್ಲಿ ಯಾವುದೋ ಒಂದು ಎರಡು ಅಲ್ಲ ಮೇಡಮ್, ನಿಮಗೆ ಫಿಲಮ್ ಪೂರ್ತಿ ಡೈಲಾಗ್ಗಳು ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ವಾ, 70% ನೀವೆಲ್ಲ ವಾಟ್ಸಪ್ ಸ್ಟೇಟಸ್ಗಳಿಗೆ ಹಾಕೋ ಅಂಥ ಡೈಲಾಗ್ಗಳಂತ ಐತೆ. ಯಾಕಂದರೆ ಡೈರೆಕ್ಟ್ರು ಜಯರಾಮ್ ಅಯ್ಯಪ್ಪ ಬರೆಯೋದೇ ಎಲ್ಲ ರಿಲೇಟಬಲ್. ಇವಾಗ ನೀವು ಅಮೃತಾಂಜನ್ ಫಿಲಮ್ ನೋಡಿದಾಗ ನಿಮಗೂ ರಿಲೇಟೆಡ್ ಆಗಿರುತ್ತೆ ಐ ಥಿಂಕ್. ಸೊ ಈ ಫಿಲಮಲ್ಲೂ ಅಷ್ಟೇ, ಅದರಲ್ಲಾದರೂ 10 ನಿಮಿಷ ರಿಲೇಟೆಡ್ ಆಗೋ ಅಂಥ ಕಂಟೆಂಟ್ ಬರ್ತಿದ್ರಿ. ಬಟ್ ಫಿಲಮಲ್ಲಾದರೆ 2 ಗಂಟೆ 34 ನಿಮಿಷ, ಒಂದು 2-3 ಫ್ರೇಮ್ ಇರ್ಬೋದು ಫಿಲಮ್ಮು. ಆಲ್ಮೋಸ್ಟ್ ಡೈಲಾಗ್ಸ್ಗಳೆಲ್ಲ ಸಾಕತ್ತಾಗಿರುತ್ತೆ. ಯಾವುದಾದ್ರೂ ಒಂದು ಹೇಳ್ಬೋದಾ? ಏನು ಗೊತ್ತಾ, ಒಂದು ವರ್ಷದ ಹಿಂದೆ ಡಬ್ಬಿಂಗ್ ಮಾಡಿದ್ದು, ನಾನಂತೂ ಮರ್ತೋಗ್ಬಿಟ್ಟಿದ್ದೀನಿ. ನಂಗೆ ತಿಳಿದ ಮಟ್ಟಿಗೆ ಅವ್ರಿಗೂ ನೆನಪಿರಲ್ಲ, ನಾನಂತೂ ಮರ್ತೋಗ್ಬಿಟ್ಟಿದ್ದೀನಿ. ನಂದು ಫಿಲಮಲ್ಲಿ ಏನೋ ಮೇಡಮ್ ನಂಗೆ ನೆನ್ಪು ಬರ್ತಾ ಇಲ್ಲ, ಸಾರಿ, ದಯವಿಟ್ಟು ಕ್ಷಮಿಸಿ, ನನಗೆ ಮರೋನ್ ಶಕ್ತಿ ಜಾಸ್ತಿ. ಅವನ ಡೈಲಾಗ್ ಕೇಳಿ, ಸುಧಾಕರ್ ಅವ್ನು ತುಂಬ ಶಾರ್ಪ್, ಬ್ರಿಲಿಯಂಟ್, ಟ್ಯಾಲೆಂಟ್, ಅವನ್ನ ಕೇಳಿ ಡೈಲಾಗ್ ಅವ್ನಿಗೆ ನೆನಪಿರುತ್ತೆ. ಈ ಸಿನಿಮಾದಲ್ಲಿ ವೈರಲ್ ಆಗುವಂತಹ ಯಾವುದಾದ್ರು ಎಷ್ಟು ಡೈಲಾಗ್ ಇರ್ಬೋದು? ತುಂಬ ಇದಾವೆ ಮೇಡಮ್, ತುಂಬ ಇದೆ. ವೈರಲ್ ಆಗುತ್ತೆ 100%. ನಾನು ಹೇಳ್ತಾ ಇದ್ದೀನಲ್ಲ, ಇನ್ ಕೇಸ್ ನಾವೇನಾದರೂ ಜನನ ಥಿಯೇಟರ್ಸಿಗೆ ಕರ್ಸೋಕ್ಕಾಗದೆ ಸೋತ್ರೆ, ಸಿನಿಮಾ ನೋಡಿ ಸೋಲಲ್ಲ, ಥಿಯೇಟರ್ಸಿಗೆ ನಮ್ಮನ್ನ ಕರ್ಸೋಕ್ಕೆ ಆಗದೆ ನಾವೇನೋ ಸೋತ್ರು ಕೂಡ ಸೋಷಿಯಲ್ ಮೀಡಿಯಾದಾಗ ಈ ಸಿನಿಮಾ ಬಂದಾಗ ಜನ ಅಂತಾರೆ ಶೆಟ್ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕಿತ್ತು ಅನ್ನೋ ಅಷ್ಟಂತೂ ಹೆಸರು ಮಾಡ್ತೀವಿ ಮೇಡಮ್. ಅವೆಲ್ಲ ಹೇಳಲ್ಲ ಮೇಡಮ್, ಏನೇ ಅನ್ಪಿಲ್ಲ ಮೇಡಮ್. ಯಾವಾಗಲೂ 1 ವರ್ಷದಿಂದ ಶೂಟಿಂಗ್ ಮಾಡಿರೋದು. ಈಗ ಟಾಕ್ಸಿಕ್ ಟ್ರೈಲರ್ ನೋಡಿದ್ರಾ, ಹೇಗೆ ಅನಿಸ್ತು ಟೀಸರ್? ನೀವ್ ಹೇಳಿ ಹೆಂಗ್ ಅನ್ಸ್ತು ಅಂತ. ಮತ್ತೆ 100% ಅಯ್ಯೋ, ಆ ಮೇಕಿಂಗ್ ನೋಡಿ ಶಾಕ್ ಆಗೋಯ್ತು. ಯಾವ್ದೋ ಇಂಗ್ಲೀಷ್ ಸಿನಿಮಾ ನೋಡ್ದಂಗೆ ಆಯ್ತು, ಆ ರೇಂಜ್ಗೆ ಇತ್ತು. ನಂಗಂತೂ ಖುಷಿ, ಅವ್ರಿಗೆ ಇನ್ನೂ ಒಳ್ಳೇದಾಗ್ಲಿ, ಇನ್ನೊಂದು ಹೆಜ್ಜೆ ಮುಂದೆ ತಗೊಂಡೋಗ್ತಾರೆ ಕನ್ನಡ ಸಿನಿಮಾನ. ಅದನ್ನ ನೋಡಿ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಬಂತಲ್ಲ, ಅದಕ್ಕೆ ಏನು ಹೇಳ್ತಾರೆ? ಬರ್ತಾನೆ ಇರುತ್ತೆ ಮೇಡಮ್, ಏನು ಮಾಡಿದ್ರು ನೆಗೆಟಿವ್ ಆಗ್ತಾರೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ನಮ್ಮನ್ನ ಇಷ್ಟಪಡೋರ ಬಗ್ಗೆ ಮಾತ್ರ ತಲೆ ಕೆಡ್ಸ್ಕೋಬೇಕಷ್ಟೇ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಕು. ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಒಂದು ಡೈಲಾಗು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ಮೇಕಪ್ದು, ಅದನ್ನಾದ್ರೂ ಹೇಳಿ. 1 ವರ್ಷದಿಂದ ಮಾಡಿರೋದು ಇದೇ ನೆನಪಿಲ್ಲ, ಅದು 5 ವರ್ಷದಿಂದ. ನೀನು ಯೂಸ್ ಮಾಡೋ ಲಿಪ್ಸ್ಟಿಕ್ ಯಾವುದು? ಮ್ಯಾಟ್ ಫಿನಿಶ್ ತಾನೇ, 300 ರೂಪಾಯಿ. ಮುಖ ಬೆಳ್ಳಗಾಕ 5-6 ಕ್ರೀಮ್, ಫೌಂಡೇಶನ್, ಲಿಪ್ಸ್, ಏನೇನೈತೆ ಮೇಡಮ್? ಸಾರಿ ಮೇಡಮ್, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಇನ್ನು ಬೇರೆದು ಯಾವುದೋ ಅಂದರೆ ಅಷ್ಟು ಬರ್ತಾ ಇಲ್ಲ, ಸಾರಿ. ನನಗೆ ಸ್ವಲ್ಪ ಮರು ಜಾಸ್ತಿ ಮೇಡಮ್. ಹೌದು, ನಾನು ಇಂಟ್ರೋವರ್ಟ್, ಸ್ವಲ್ಪ ಸೈಲೆಂಟ್, ಮರು ಜಾಸ್ತಿ. ಯಾಕೆ ನೀವು ತುಂಬ ಸೈಲೆಂಟ್ ಆಗಿದೆ? ನಾವು ಅವಾಗಿಂದ ನೋಡ್ತಾ ಇದ್ದೀನಿ. ಏನಾಗೋದಿಲ್ಲ ಮೇಡಮ್, ನನಗೆ ಪ್ರೆಸ್ಸರ್ ಅಂದರೆ ಭಯ, ಸ್ಟೇಜ್ ಅಂದರೆ ಭಯ. ಸೊ ಜಾಸ್ತಿ ಜನ ಇದ್ರೆ ನಾನು ಆ್ಯಕ್ಟ್ ಮಾಡಲಾರೆ. ಜಾಸ್ತಿ ಜನ ಅಂದರೆ ಕ್ರೌಡ್ ಮೀನ್ಸ್ ಅಂದರೆ ಫಿಲಮ್ ಅವ್ರಿದ್ರೆ ಓಕೆ, ನಾರ್ಮಲ್ ಆಡಿಯನ್ಸ್ ಯಾರನ್ನ ಬಂದು ಫಿಲಮ್ ನೋಡ್ತಾವ್ರೆ, ಶೂಟಿಂಗಲ್ಲಿ ನೋಡ್ತಾ ಇರ್ತಾರೆ ಅಂದರೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ನನಗೆ ಭಯ. ಓಕೆ, ಫೈನಲಿ ಇವಾಗ ಸಿನಿಮಾ ಕನ್ನಡ ಪಿಕ್ಚರ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಥ್ಯಾಂಕ್ ಯು. ಫೈನಲಿ ಸಿನಿಮಾ ರಿಲೀಸಿಗೆ ರೆಡಿ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಅದೇ, ನೀವು ಏನು ನಮ್ಮ ಶಾರ್ಟ್ ಫಿಲಮ್ಸ್ ನೋಡಿ ನಮ್ಮನ್ನು ಸುಮಾರು ಜನ ಎಂಕರೇಜ್ ಮಾಡಿದ್ದೀರಾ, ಕೋಟ್ಯಾಂತರ ಜನ ಹೇಳ್ಬೋದು, ಆ ಪದ ಯೂಸ್ ಮಾಡ್ಬೋದು. ಯಾಕಂದರೆ ಫಸ್ಟ್ ಶಾರ್ಟ್ ಫಿಲಮ್ಗೆ 2.5 ಕೋಟಿ ಜನ ನೋಡಿದರು. ಸೊ ದಟ್ಸ್ ವೈ ಐ ಆಮ್ ಯೂಸಿಂಗ್ ದಟ್ ವರ್ಡ್. ಅಲ್ಲ, ಇಂಗ್ಲೀಷ್ ಕಲಿತಾ ಇದ್ದೀನಿ ಮೇಡಮ್, ಕ್ರೋರ್ಸ್.
ಅಷ್ಟೇ ಬರೋದು, ಇಷ್ಟೇ ಕಲ್ತಿರ್ತೀನಿ ನಾನು. ಸೊ ಯಾರ್ಯಾರು ನಮ್ಮ ಶಾರ್ಟ್ ಫಿಲಮ್ಗಳನ್ನ ನೋಡಿ ನಮ್ಮನ್ನು ಎಂಕರೇಜ್ ಮಾಡಿ, ಅದರದ್ದು ಸುಮಾರು ಜನ ಸಾವಿರಾರು ಜನ ಏನು ನೀವು ಸಿನಿಮಾ ಮಾಡಿರಿ ನಿಮ್ಮ ಕೆಪಾಸಿಟಿ ಇದೆ ಅಂದವರು. ಸೊ ಅವರೆಲ್ಲರೂ ದಯವಿಟ್ಟು ನಮ್ಮ ಅಮೃತಾಂಜನ್ ಸಿನಿಮಾ ಇದೇ ತಿಂಗಳು ಜನವರಿ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ನೋಡಿ. 100% 90% ನಿಮ್ಗೆ ಇಷ್ಟ ಆಗುವಂಥ ಸಿನಿಮಾ ಅಂತೂ ಗ್ಯಾರಂಟಿ ಆಗುತ್ತೆ. ಮತ್ತು ಕತೆ ಗೀತೆ ಏನೂ ನಂಬ್ಕೊಂಬರ್ಬೇಡ್ರಿ, ಜಸ್ಟ್ ಎಂಟರ್ಟೈನ್ಮೆಂಟ್, ನಗೋದು. ಪ್ಲೀಸ್ ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಎಕ್ಸ್ ಲವರ್ಸ್ ಜೊತೆ, ನಿಮ್ಮ ಆಂಟಿಗಳ ಜೊತೆ, ಅಂಕಲ್ಗಳ ಜೊತೆ ಬನ್ನಿ. ನೀವು ಬನ್ನಿ ಮೇಡಮ್. ನಾವು ಖಂಡಿತ ಬರ್ತೀವಿ. ಓಕೆ, ಶೂಟ್ ಮಾಡ್ಬೇಕಾದ್ರೆಲ್ಲ ಡ್ರಿಂಕ್ಸ್ ಮಾಡ್ಕೊಂಡು ಹೋಗ್ತಿದ್ರಂತೆ. ಇದು ತಪ್ಪು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಡ್ರಿಂಕ್ಸ್ ಮಾಡ್ಕೊಂಡು ಹೋಗ್ತಾ ಇರೋದಲ್ಲ, ಶೂಟಿಂಗಲ್ಲಿ ಕುಡಿಯೋ ಸೀನು ಕೆಲವೊಂದು, ಎಲ್ಲ ಸೀನಲ್ಲೂ ಅಲ್ಲ, ಪರ್ಟಿಕ್ಯುಲರಾಗಿ ಕೆಲವೊಂದು ಒಂದು 5-6 ಬ್ಲಾಕ್ಸ್ ಇರುತ್ತೆ, 5-6 ಸೀನ್ಸ್ ಇರುತ್ತೆ. ಆ ಸೀನಲ್ಲಿ ಪರ್ಟಿಕ್ಯುಲರಾಗಿ ಕುಡಿದು ಮಾಡಿದ್ರೆ ಸ್ವಲ್ಪ ಇಂಪ್ಯಾಕ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಡೈರೆಕ್ಟರ್ ಕುಡಿದು ಮಾಡಿದ್ರಿ ನಾವು ಅಷ್ಟು. ಯಾವ ಬ್ರ್ಯಾಂಡ? ನಾನು ಕುಡಿಯಲ್ಲ ಮೇಡಮ್, ನಾನು ಟೀ ತೋಟ್ಲರ್, ನಾನು ಸ್ಮೋಕ್ ಡ್ರಿಂಕ್ಸ್ ಏನಿಲ್ಲ. ಶೂಟಿಂಗ್ ಅಂತಾನೆ. ಮತ್ತೆ ಅದು ಹೇಗೆ ಬರುತ್ತೆ? ಅದು ಮನ್ಸೊಳಗಡೆಯಿಂದ ಬರುತ್ತಲ್ಲ, ಕುಡ್ದಾಗಲ್ಲ ಆಕ್ಟ್ ಮಾಡ್ತಾರಲ್ಲ. ಅಲ್ಲ, ಅದಕ್ಕೆ ಕುಡಿದ್ಬಿಟ್ಟೆ ಮಾಡೋದು. ಇವಾಗ ನೀವು ಕುಡಿಯಲ್ಲ ಅಂತ ಹೇಳ್ತಿದ್ದೀರಾ, ಮತ್ತೆ ನಿಮಗೆ ಹೆಂಗ್ ಬಂತು? ಅಲ್ಲ, ಅದು ಫಿಲಮ್ಗೋಸ್ಕರನೇ ಕುಡಿದಿದ್ದು. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಕುಡಿದಿದ್ದು ನಾನು ಅಮೃತಾಂಜನ್ ಶಾರ್ಟ್ ಫಿಲಮ್ಗೆ ರಿಹರ್ಸಲ್ ಟೈಮಲ್ಲಿ. ಆಮೇಲೆ ರಿಹರ್ಸಲಲ್ಲೇ ಕುಡಿಸ್ತಾರೆ ಫಸ್ಟ್ ಆಫ್ ಆಲ್ ಇವ್ನ ಕೆಪಾಸಿಟಿ ಆಯ್ತಾ ಇಲ್ವಾ ಏನು ಎತ್ತಾ ಅಂತ. ನಿಮ್ಗೆ ಈವನ್ನು ಅಮೃತಾಂಜನ್ ಶಾರ್ಟ್ ಫಿಲಮಲ್ಲಿ ಸುಮಾರು ಡೈಲಾಗ್ಸು ನಾನು ಕುಡ್ದಾದ್ಮೇಲೆ ಮಾತಾಡ್ದಾದ್ಮೇಲೆ ಅದನ್ನು ಡೈಲಾಗಾಗಿ ಕನ್ವರ್ಟ್ ಮಾಡಿದ್ದು. ಅದರಲ್ಲಿ ಅಲ್ಟಿ ಅನ್ನೋ ಕ್ಯಾರೆಕ್ಟರ್ ಇರುತ್ತೆ, ಅದನ್ನೆಲ್ಲ ಈವನ್ ಬಿಫೋರ್ ಸ್ಕ್ರಿಪ್ಟಲ್ಲಿ ಇರಲಿಲ್ಲ. ನಾನು ಒನ್ಸ್ ಕುಡ್ದಾದ್ಮೇಲೆ, ನಾನು ಮಾತಾಡ್ದಾದ್ಮೇಲೆ ಅವು ಬಂತು ಕೆಲವೊಂದು. ಆ ಥರ ಈ ನಾವು ರಿಹರ್ಸಲ್ಸ್ ಮಾಡೋದೇ ಅದಕ್ಕೆ. ನಿಮ್ಗೆ ಇಂಪ್ರೂವೈಸೇಷನ್ ತುಂಬ ಆಗುತ್ತೆ ರಿಹರ್ಸಲಲ್ಲಿ. ನಾವು ಗೆದ್ದಿರೋದೇ ಅಲ್ಲಿ. ಓಕೆ, ಕುಡಿಯೋಕ್ಕಿಂತ ಮುಂಚೆ ಹೆಂಗೆ ಆ್ಯಕ್ಟ್ ಮಾಡ್ತಿದ್ರಿ, ಕುಡ್ದಾದ್ಮೇಲೆ ಹೆಂಗೆ ಆ್ಯಕ್ಟ್ ಮಾಡ್ತಿದ್ರಿ? ಒಂದು ಡೆಮೋ ಕೊಡ್ಬೋದಾ? ನಾನಂತ ಆ್ಯಕ್ಟರ್ ಅಲ್ಲ ಮೇಡಮ್, ನಿಮ್ಗೆ ದೇವ್ರಣಂಗೆ ಮೇಡಮ್, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ ಸೀರಿಯಸ್ ಆಗಿ ಏನು ಗೊತ್ತು ನಿಮ್ಗೆ, ಅವಾಗಲೇ ಹೇಳಿದೆ ನಾನು ಜಾಸ್ತಿ ಜನ ಇದ್ರೆ ನಾನು ಆ್ಯಕ್ಟೇ ಮಾಡಲ್ಲ ಅಂತ. ಅಲ್ಲ, ನಾನು ಸುಮ್ಮನೆ ಆ್ಯಕ್ಟ್ ಮಾಡ್ಲಾರೆ, ನಿಮ್ಗೆ ಗೊತ್ತಿಲ್ಲ. ಸೀರಿಯಸ್ ಆಗಿ ನಾನು ತುಂಬ ಇಂಟ್ರೋವರ್ಟು, ನಂಗೆ ಅಷ್ಟು ಆ್ಯಕ್ಟಿಂಗ್ ಬರಲ್ಲ. ಮ್ಯಾನೇಜಬಲ್ ಅಷ್ಟೇ. ಕೇಳಿಸ್ಕೊಳ ಮಾತುಗಳ ಮೇಡಮ್ ಅವು. ಅದೇ ಅವಾಗಲೇ ಸುಧಾಕರ್ ಅವ್ನ ಗೊಬ್ಬನ್ಗಂದ ಏನೋ ಫಸ್ಟ್ ಡೇ ನಾವು ಕುಡ್ದು ನಾನು ಅವನೇ ಜಾಸ್ತಿ ಎಲ್ಲರನ್ನು ಬೈಕೊಂಬರ್ತಾ ಇದ್ರಂತೆ, ನಂಗೆ ಗೊತ್ತಿಲ್ಲ, ನೆನಪಿಲ್ಲ. ಸೊ ದೆನ್ ನೆಕ್ಸ್ಟ್ ಡೇ ಏನೋ ಡೈರೆಕ್ಟರ್ ಬಂದು ಸುಧಾಕರ್ಗೂ ಕಾರ್ತಿಕ್ಗೂ ಕುಡಿಸ್ಬಿಟ್ರೆ ಅವ್ರು ಹಂಗೆ ಆ್ಯಕ್ಟ್ ಮಾಡಲಿ ಅಂತ ನೆಕ್ಸ್ಟ್ ಡೇ ಇಂದ ಕುಡಿದು ಆ್ಯಕ್ಟ್ ಮಾಡಿದ್ರಿ. ಇನ್ನ ಬೇಕು ಅನ್ನಿಸ್ತಾ ಇತ್ತು. ಇಲ್ಲ ನಾನು ಫಿಲಮ್ಗಷ್ಟೇ. ಆಲ್ಕೋಹಾಲ್ ಯಾರು ಕುಡಿಬೇಡಿ, ಒಳ್ಳೇದಲ್ಲ. ನೀವು ಅಲ್ಲ ಅಂದರೆ ಸರ್, ಓಕೆ ಸಾರಿ ಮೇಡಮ್, ಕ್ಷಮೆ ಇರಲಿ. ಅಲ್ಲ ಮೇಡಮ್, ಇವಾಗೆಲ್ಲ ಹೆಣ್ಮಕ್ಳು ಕುಡಿತಾವ್ರೆ, ಅದಕ್ಕೆ ಕೇಳಿದೆ ಅಷ್ಟೇ ಮೇಡಮ್. ಓಕೆ ನೀವು ಇಲ್ಲ ಅನ್ನೋದ್ರಲ್ಲೇ ಹ್ಞೂ ಅಂದಂಗೈತೆ ಅಲ್ವಾ? ನಿಜ ಹೇಳಿ ಮೇಡಮ್. ಅಲ್ಲ, ಒಳ್ಳೇದು ಮೇಡಮ್, ಅವ್ರವ್ರ ಇಷ್ಟ ಮೇಡಮ್. ಅಲ್ಲ, ಶೂಟಿಂಗಲ್ಲಿ ಮಾತ್ರ ಅಂದರೆ ಡಿಪೆಂಡ್ಸ್, ಡೈರೆಕ್ಟ್ರು ಯಾರು ಇರ್ತಾರೆ ಅವರು ಪರ್ಟಿಕ್ಯುಲರ್ ಆಗಿ ಇದನ್ನು ಕುಡಿಲೇಬೇಕು ಅಂತಂದರೆ ಕುಡಿಯೋದು. ಸುಮ್ಮನೆ ಕುಡಿಯೋಕ್ಕಾಗತ್ತಾ ಮೇಡಮ್? ಕೆರದಲ್ಲಿ ಹೊಡಿತಾರೆ ಪ್ರೊಡ್ಯೂಸರು ಡೈರೆಕ್ಟರ್ ಬಂದ ಆಮೇಲೆ ನನ್ನ. ನೆಕ್ಸ್ಟ್ ಅಪ್ಕಮಿಂಗ್ ಯಾವೆಲ್ಲ ಪ್ರಾಜೆಕ್ಟ್ಸ್ ಅಲ್ಲಿ ಮಾಡ್ತಾ ಇದ್ದೀರಾ? ಯಾವುದೂ ಇಲ್ಲ ಮೇಡಮ್, ಇಲ್ಲ, ಒಂದು ಟೈಟ್ಲುಗಳಿಟ್ಟಿಲ್ಲ ಯಾವುದು. ಇವಾಗ ಇನ್ನೊಂದು ಫಿಲಮ್ ನಡೀತಾ ಇದೆ, ಶಿವು ಸರ್ ಅಂತ ಡೈರೆಕ್ಟ್ರು, ಸತೀಶ್ ಚಂದ್ರ ಅಂತ ಪ್ರೊಡ್ಯೂಸರು, ಮೈಸೂರವರು. ಸೊ ಅವ್ರದ್ದೊಂದು ಪ್ರಾಜೆಕ್ಟ್ ನಡೀತಾ ಇದೆ ನಂದು. ಆಮೇಲೆ ಅದು ಲೀಡಾಗಿ ಮಾಡ್ತಾರೆ ಸಿನಿಮಾಗಳು. ನಾನು ಬೇರೆ ಇನ್ನೊಂದು 2-3 ಮಾತುಕತೆ ನಡೀತಾ ಇದೆ ಮೇಡಮ್, ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇಲ್ಲ ಮೇಡಮ್, ಬಿಟ್ಬಿಟ್ಟಿದ್ದೀನಿ ಸದ್ಯಕ್ಕೆ. ನಾವು ಯಾವಾಗ ಬೆಳೆಯೋದು ಮೇಡಮ್? ಒಂದು ಸ್ಟೆಪ್ ಮೇಲೆ ಹೋಗ್ಬೇಕು. ಶಾರ್ಟ್ ಫಿಲಮ್ ಬಿಟ್ರೇನೆ ಇನ್ನೊಂದು ಪಡ್ಕೊಳಕ್ಕಾಗೋದಲ್ವ? ಎಕ್ಸ್ ಲವರ್ನ ಬಿಟ್ರೇನೆ ಹೊಸ ಲವರ್ ಸಿಗೋದು. ನೋಡಿ, ನಮ್ಮ ಕೌಂಟ್ರಿಗೆ ಹೀರೋಯನ್ನೇ ತಿರುಗ್ತಾರೆ, ಅವರೇ ರಿಯಲ್ ಸ್ಟಾರ್ಸ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಮೇಡಮ್, ನಿಮ್ಮ ಆಲ್ ದ ಬೆಸ್ಟ್. ಥಿಯೇಟ್ರಿಗೆ ಬಂದು ನೀವು ಸಿನಿಮಾ ನೋಡಿದ್ರೆ ಅದೇ ಖುಷಿ. ದಯವಿಟ್ಟು ಬನ್ನಿ. ಆದಷ್ಟು ನೀವು ಪುಷ್ ಮಾಡಿ ಕೊಟ್ಟರೆ ಪರ್ಸ್ನಲ್ ಆಗಿ ತುಂಬ ಹೆಲ್ಪ್ ಆಗುತ್ತೆ. ಸೋಲೋ ಆಗಿ ಬೆಳೆಯೋರಲ್ಲ ನಾವು, ಸಪೋರ್ಟಿಂದ ಬೆಳೆಯೋರು.
ನೋಡಿ ಇಲ್ಲೇ ಇಷ್ಟು ಕಲರ್ಫುಲ್ಲಾಗಿ ಮಾತಾಡ್ತಿದ್ದಾರೆ ಇನ್ನು ಥಿಯೇಟರ್ನಲ್ಲಿ ಸಿನಿಮಾದಲ್ಲಿ ಹಿಂಗೆ ಮಾತಾಡಲ್ಲ ಅವರು. ಸೊ ಇದಾಗಿತ್ತು ಸುಧಾಕರ್ ಅವರು ಹಾಗೆ ಕಾರ್ತಿಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.